ನಾನು ಅದು ಚೆನ್ನಾಗಿ ಮಾತ್ರ ಹೇಳಿದೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈಗ ಪಾಲಿಟೆಕ್ನಿಕ್ ಗೊತ್ತಾಯಿತು. ಸಮಾರಂಭಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಕರೆದು 2 ವರ್ಷ ಆದಮೇಲೆ ಈ ಕಾಲೇಜಿಗೆ ನನಗೆ ಆಹ್ವಾನ ಮಾಡಿ, ಲಾಸ್ಟ್ ಒಂದ್ಸರಿ ನಾನೇ ಬಂದಿದ್ದೆ ಕಾಲೇಜಿಗೆ. ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳೋಕ್ಕೆ ಅಂತ ಬಂದಿದ್ದೆ. ಆಗ ಪ್ರಿನ್ಸಿಪಾಲ್ರಿಲ್ಲ, ಬೇರೆ ಪ್ರಿನ್ಸಿಪಾಲ್ರಿದ್ದರು. ಆಗ ಕಾಂಪೌಂಡ್ ವ್ಯವಸ್ಥೆ ಆಗಲೇಬೇಕು ಅಂತ ಮನವಿ ಕೊಟ್ಟರು. ಈ ಕೂಡಲೇ ಸರ್ಕಾರಕ್ಕೆ ನನ್ನ ಗಮನ ಸೆಳೆದು, ಸಂಬಂಧಪಟ್ಟ ಸಚಿವರನ್ನ ಗಮನ ಸೆಳೆದು, ಮೊನ್ನೆ ಸೆಷನಲ್ಲಿ ಪರ್ಸ್ನಲಾಗಿ ಮೀಟ್ ಮಾಡಿ, ನನಗೆ ಪಾಲಿಟೆಕ್ನಿಕ್ ಕಾಲೇಜಿದೆ, ಮಾನ್ಯ ದಿವಂಗತ ಆಲಂಗೂರು ಸೀನಣ್ಣ ಮಾಡಿರ್ತಕ್ಕಂಥ ಕಾಲೇಜು. ಬಹುಶಃ 500 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಕಾಲೇಜು ಇಂಪ್ರೂವ್ ಮಾಡಿದ್ದೀನಿ, ಈ ಕಾಲೇಜ್ ನನ್ನ ಕೈ ಹಾಕಿಲ್ಲ. ದಯವಿಟ್ಟು ಇದಕ್ಕೆ ಅನುದಾನ ಕೊಡಿ ಅಂತ ನನ್ನ ಮಾನ್ಯ ಸುಧಾಕರ್ನ ಕೇಳಿದಾಗ ಸಚಿವರನ್ನ ಇದು ಏಪ್ರಿಲ್ 10ನೇ ತಾರೀಕು ನನ್ನ ಬಂದು ಮೀಟ್ ಮಾಡು, ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿಗೆ 1.5 ಕೋಟಿ 2 ಕೋಟಿ ಅಮೌಂಟ್ ಕೊಡ್ತೀನಿ ಅಂತ ಒಂದು ಮಾತು ಕೊಟ್ಟರು. ಏಪ್ರಿಲ್ 10ನೇ ತಾರೀಕು 11ನೇ ತಾರೀಕು ಅವ್ರದ್ದು ನಂದು ಚರ್ಚೆ ಇದೆ. ಕಾಂಪೌಂಡ್ ವ್ಯವಸ್ಥೆ ಮತ್ತು ಬಿಲ್ಡಿಂಗ್ ವ್ಯವಸ್ಥೆನ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು. ಆಮೇಲೆ ಬರಬೇಕು ಅಂದ್ಕೊಂಡಿದ್ದೆ, ನೀವು ಬೇಗ ಕರೆದುಬಿಟ್ರಿ. ಸೊ ಅದಕ್ಕೆ ನಾನು ಬಂದೆ. ಗೌರವಾನ್ವಿತ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಮೇಡಮ್ ಅವರು ನನ್ನ ಜೊತೆ ಅಸೀಲರಾಗಿದ್ದಾರೆ. ಎಲ್ಲ ಪ್ರಾಧ್ಯಾಪಕ ವರ್ಗದವರು ಹಾಗೂ ಎಲ್ಲ ನಾಯಕರು ಕೂಡ ನನ್ನ ಜೊತೆ ಅಸೀಲರಾಗಿದ್ದಾರೆ. ಅತಿ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಜೊತೆ, ನಿಮ್ಮ ಜೊತೆ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಅಂತ ನಾನು ಅಂದ್ಕೊತೀನಿ. ಯಾಕೆಂತಂದರೆ ಇನ್ನು ಸ್ವಲ್ಪ ಆಗಿದ್ರೆ ನನ್ನ ಕಣ್ಣಲ್ಲಿ ನೀರು ತರಿಸ್ಬಿಡ್ತಾಯಿದ್ರು ಮಾಸ್ಟ್ರು. ಈಗ ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಸೊ ನಾನು ಯಾವುದೋ ಮೂಡಲ್ಲಿ ಕಾಲೇಜಿಗೆ ಬಂದೆ. ಮಾರ್ಚ್ 31 ಆದಮೇಲೆ 8 ದಿವಸ ನಮ್ಗೆ ನಿದ್ದೆ ಬರೋಲ್ಲ. ನಮಗೆ ಫಂಡ್ ಅರೇಂಜ್ಮೆಂಟ್ಸು, ಅಲಾಟ್ಮೆಂಟ್ಸು, ನಮ್ದು ಈ ವರ್ಷ ಏನು ಮಾಡಬೇಕು ಅನ್ನೋದು ಒಂದು 10 ದಿವಸ ನಾವು ಕೆಲಸದಲ್ಲಿ ಇರ್ತೀವಿ. ಯಾವ ಓನ್ ಕಂಪ್ನಿ 7 ಕಂಪ್ನಿ ಇದೆ, 13,600 ಜನ ಎಂಪ್ಲಾಯ್ಸ್ ಇರೋದ್ರಿಂದ ಎಲ್ಲೆಲ್ಲಿ ಏನೇನು ಮಾಡಬೇಕು, ಮಾಡಬೇಕು 8 ಡೇಸ್ ಬ್ಯುಸಿಲಿ ಇರ್ತೀವಿ. ರಾತ್ರಿ 2 ಗಂಟೆ ತನಕ ಬ್ಯುಸಿಲಿ ಇದ್ದು ಮಲಗಿ ಓಡಿ ಬಂದಾಗ ನನಗೆ ಮೂಡೋದು ಇರಲಿಲ್ಲ. ಬಟ್ ಆದರೆ ನನ್ನ ಪರ್ಸ್ನಲ್ ಲೈಫ್ನ ಟಚ್ ಮಾಡಿಬಿಟ್ರು ಅವರು. ನಾನೆಲ್ಲೂ ಹೇಳ್ಕೊಳ್ಳಲ್ಲ, ನಾನು ಯಾರ ಹತ್ರನೂ ನನ್ನ ಪರ್ಸ್ನಲ್ ಲೈಫ್ನ ಹೇಳ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಸಮಾಜದಲ್ಲಿ ಹೇಳ್ಕೊಂಡ್ರೆ ಒಂಥರ ಚಿಂತೆ, ಹೇಳ್ಕೊಂಡಿದ್ರೆ ಇನ್ನೊಂಥರ ಚಿಂತೆ. ನಿಮ್ಮೆಲ್ರಿಗೂ ಪರ್ಸ್ನಲಾಗಿ ಟಚ್ ಆಗಿರ್ಬೋದು. ಅಂದರೆ ನಮ್ಮ ಸಮಸ್ಯೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಅವ್ರು ಯಾಕೆ ರಿಸೀವ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಹೇಗೆ ರಿಸೀವ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಯ ಬಂದಾಗ ಕೆಲವೊಮ್ಮೆ ಹೇಳ್ಬೇಕೋ ಬೇಡ ನಾಚಿಕೆ ಆಗುತ್ತೆ ನಮಗೆ. ಯಾಕೆ ಹೇಳಿ, ಎದುರಾಳಿ ಹೆಂಗಿರ್ತಾನೆ ನಮ್ಗೆ ಗೊತ್ತಾಗಲ್ವಲ್ಲ. ಎದುರಾಳಿ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ಕಷ್ಟಗಳನ್ನು ಎದುರಾಳಿಗೆ ಹೇಳಿದಾಗ ಅವ್ರು ಒಳ್ಳೆ ಥರ ತೊಗೊಂಡ್ರೆ ನಮ್ಗೆ ಒಳ್ಳೆತನ, ಅವ್ನು ಕೆರೆದ ಪ್ರತಿಬಿಂಬಿಸಿ ನಮಗೆ ಅತಿ ಕೆಟ್ಟದಾಗ ಆಗ್ತದೆ. ಅದನ್ನು ನನ್ನ ಜೀವನದಲ್ಲಿ ಪ್ರತಿನಿತ್ಯ ಕೂಡ ಅನುಭವಿಸಿದ್ದೀನಿ ನಾನು. ಅದರಿಂದ ನನ್ನ ಪರ್ಸ್ನಲ್ ಲೈಫ್ನ ಯಾರಿಗೂ ಟಚ್ ಮಾಡೋಕ್ಕೆ ಹೋಗಲ್ಲ. ಒಂದು ದಿವಸ ಪಬ್ಲಿಕ್ ಟಿವಿಯಲ್ಲಿ ನನಗೆ ಕೆಣಕ್ಬಿಟ್ರು ನನ್ನ ಲೈಫ್ನ. ಅದು ಸ್ವಲ್ಪ ವೈರಲ್ ಆಗ್ಬಿಡ್ತು, ನನಗೆ ತುಂಬ ವೈರಲ್ ಆಗ್ಬಿಡ್ತು. ಅದರಿಂದ ನಾನು ಪರ್ಸ್ನಲ್ ಲೈಫ್ನ ಯಾರ ಜೊತೆ ಹೇಳೋಕ್ಕೆ ಹೋಗಲ್ಲ. ಕೆಲವು ಸಂದರ್ಭ ಬಂದಾಗ, ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ, ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣ ಕಷ್ಟ ಬಂದಾಗ ಖಂಡಿತವಾಗಿ ನಾನು ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ನಾನು ಕೂಡ ದೊಡ್ಡ ಕನಸನ್ನು ಎತ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ನನಗೂ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲ. ಜಮೀನ್ದಾರ್ ಬ್ಯಾಕ್ಗ್ರೌಂಡ್ ಆಗಲಿ, ಇಲ್ಲ ಇನ್ನೊಂದು ಬ್ಯಾಕ್ಗ್ರೌಂಡ್ ಆಗಲಿ ಯಾವುದೂ ನನ್ನ ಹತ್ರ ಇರಲಿಲ್ಲ. ಒಂದೇ ಒಂದು ಬ್ಯಾಕ್ಗ್ರೌಂಡ್ ಇತ್ತು, ನನಗೆ ಹಸಿವಿತ್ತು. ಅಂದರೆ ನನಗೆ ಬರ್ನಿಂಗ್ ಡಿಸೈರ್ ಇತ್ತು. ಡಿಸೈರಲ್ಲಿ ಬರ್ನಿಂಗ್ ಓಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಓಡಿದ್ದೆ ಹೊರತು ಬಹುಶಃ ಯಾವುದೂ ಇದರಿಂದ ನಾನು ಓಡಿಲಿಲ್ಲ. ಸೊ ಅದರಿಂದ ಇವತ್ತು ನನ್ನ ಕಾಲೇಜಿಗೆ ಕರೆದಿದ್ದೀರಿ. ಖಂಡಿತವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಇವತ್ತಿನ ದಿವಸ ನಾನು ಅದೇನೋ ಹೊಗಳಬೇಕು, ಇಲ್ಲ MLA ಥರ ಏನೋ 4 ಮಾತು ಹೇಳ್ಬಿಡ್ಬೇಕಂತ ನಾನು ಬಂದಿಲ್ಲ. ಐ ಆಮ್ ಹ್ಯಾಪಿ. ಇವತ್ತು ನಾನು ತುಂಬ ಸಂತೋಷ ಆಯಿತು. ನಾನು ಒಳಗಡೆ ಎಂಟ್ರಿ ಆಗಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ನಂದೊಂದು ಸ್ಟೈಲ್ ಏನಂತಂದರೆ, ನಾನು ಹೇಳಿ ಮಾಡಲ್ಲ. ಈ ಕೆಲವ್ರು ಹೇಳ್ತಾರೆ ರಾಜಕಾರಣ, ನಾನು ಅದು ಇದು చేಸ್ತಾ ಈ ಉತ್ತರ ಕುಮಾರ್ ಅಂತಾರೆ. ಈ ಜನ 3 ಜನ ಇರ್ತಾರೆ. ಹೆಂಗೆ ಅಂತಂದರೆ, ಒಂದು ಉತ್ತರ ಕುಮಾರ್ ಅಂತಾರೆ. ಅವರು ಹೆಣ್ಮಕ್ಳು ನೋಡಿದ್ರೆ ಅವ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಅವ್ನ ಕಣ್ಣಲ್ಲಿ ಹಿಂಗೆ ಇರ್ತದೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅವನೇನು ಮಾಡಲ್ಲ. ಇನ್ನೊಂದು ಆಂಜನೇಯ ಅಂತಾರೆ. ಅವ್ನಿಗೇನಂತಂದ್ರೆ ಒತ್ತಬೇಕು, ಅವನಿಗೆ ನಿನ್ನ ಕೈಲಿ ಆಗುತ್ತೆ ಎದ್ದೇಳು ಅಂತ. ಅದಲ್ಲ, ಹೌದಾ ನನ್ನ ಕೈಲಿ ಆಗುತ್ತಾ ಅನ್ನೋ ಸಂದರ್ಭ ಎದ್ದೇಳೋದು. ಇನ್ನೊಬ್ಬರು ನಿಮ್ಗೆ ಗೊತ್ತಿದೆ, ಅಮ್ಮನ್ನು ಒಳಗಡೆ ಓದ್ ಗೊತ್ತು, ಬರೋದು ಗೊತ್ತಿಲ್ಲ, ಹೋಗೋದು ಮಾತ್ರ ಗೊತ್ತು, ಬರೋದು ಗೊತ್ತಿರಲ್ಲ. ಹಂಗೆ ಸೊ ನಾವು ಕೆಲವೊಮ್ಮೆ ಮಾಡಬೇಕಾದ್ರೆ, ನನಗೆ ವಿದ್ಯಾರ್ಥಿಗಳಲ್ಲಿ ಈಗ ತಾನೇ ಒಂದು ಪ್ರೆಸ್ ಮೀಟ್ ಮಾಡಿದೆ. ಇದು ನನಗೆ ಮಾರ್ಚು ಏಪ್ರಿಲ್ ಮೇ ಬಂದರೆ ಭಯ. ನನಗೆ ಏನು ಭಯ ಅಂತಂದರೆ, ಲಾಸ್ಟ್ ಇದೇ ವರ್ಷ ಮುಳುಬಾಗಲಿನಿಂದ 13ರಿಂದ 14 ಜನ ಮಕ್ಕಳು ಪತ್ತೆ ಇಲ್ಲ. ಯುವಕರು ಪತ್ತೆ ಇಲ್ಲ ಅಂದರೆ ಬದುಕವ್ರಿ, ಅಪ್ಪ ಅಮ್ಮನ ಬಿಟ್ಟು ಆಚೆ ಹೋಗೋರು. ಏನಕ್ಕೆ ಇರ್ಬೋದು? ಮಾರ್ಚ್ ಏಪ್ರಿಲ್ ಮೇ ಮಾತ್ರ ಅವರು. ನೀವು ಹಂಗೆ ಅನ್ಕೊಂಡ್ರಾ?
IPL ಯಾರು ನೋಡ್ತೀರಿ? ಕರೆಕ್ಟಾಗಿ ಹೇಳ್ಬೇಕು. IPL ನಾನು ನೋಡ್ತೀನಿ. IPL ಯಾರು ನೋಡ್ತೀರಿ? ನಿಯತಾಗಿ ಕೈ ಎತ್ತು, ನಿಯತಾಗಿ ಕೈ ಎತ್ಕೊಡ್ರಿ ಹಂಗೆ. ಓಕೆ, ಬೆಟ್ಟಿಂಗ್ ಯಾರು ಆಡ್ತೀರಿ? ಒಬ್ಬ ಅವನಾರು ಹಿಂದೆ ಇದ್ದಾನೆ ನೋಡು, ಅವ್ನು ಹೇಳ್ಕೊಂಬಿಡ್ರಿ ಈ ಕಡೆ. ಇದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಾಬ್ಲಮ್ ಏನು ಗೊತ್ತಂದರೆ ಇದು. ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬೆಟ್ಟಿಂಗ್ ದಂಧೆ ಸಿಕ್ಕಾಕೊಂಡು ಮಕ್ಕಳು ಎಷ್ಟು ಒದ್ದಾಡ್ತಾ ಇದ್ದಾರೆ. ನೋಡಲಿಕ್ಕೆ ಮಾಡಲಿಕ್ಕೆ ಸುಂದರವಾಗಿ ಕಾಣಿಸ್ತಿದೆ, ಬಟ್ ಯಾರೂ ಗೆಲ್ಲಕ್ಕಾಗಲ್ಲ. ದಯವಿಟ್ಟು ಈ ಕೆಲಸಕ್ಕೆ ಹೋಗಬೇಡಿ. ಯಾಕೆಂತಂದರೆ ಕೆಲವೊಮ್ಮೆ ಜೀವನದಲ್ಲಿ ನಾವೇನು ಬುದ್ಧಿವಂತಿಕೆಯಿಂದ ಆಡಬೇಕಂತ, ಬುದ್ಧಿವಂತಿಕೆಯಿಂದ ಅದು ಹೆಂಗಿರ್ಬೇಕಂದ್ರೆ ಬುದ್ಧಿವಂತಿಕೆ. ಕೆಲವು ಅತಿ ಬುದ್ಧಿವಂತಿಕೆಯಿಂದ ಆಡ್ತಾರೆ. ನಾವು ಯಾವುದೋ ಅನ್ವಾಂಟೆಡ್ ಮ್ಯಾಟ್ರ್ ಕೈ ಹಾಕೋಕೆ ಹೋಗ್ಬಾರ್ದು. ನಮಗೆ ನಾನು ತಪ್ಪು ತಿಳ್ಕೊಂಬಿಡೋದು ಮಾತು ಹೇಳ್ತೇನೆ. ಯಾರೋ ಒಬ್ಬರು ನಾನು ಗೆಸ್ಟ್ ಆಗಿ ಕರೆದ್ರೆ ನಾನು ಎಷ್ಟು ಮಾಡ್ತೀನಿ, ಇನ್ನು ನಾನು ಹೋಗೋದ್ರಿಂದ ಇವ್ರಿಗೆ ಅನುಕೂಲನಾ ಇಲ್ಲ ನನಗೆ ಅನುಕೂಲನಾ, ನನ್ನಿಂದ ಏನಾದರೂ ಆಗುತ್ತಾ ಅನ್ನಂಗಿದ್ರೆ ಮಾತ್ರ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನನ್ನ ಕರ್ಕೊಂಡು ಹಾರ ಹಾಕ್ಕೊಂಡು ಊರೆಲ್ಲ ತೋರಿಸ್ಕೊಂಡು MLA ನಮ್ಮ ಮನೆಗೆ ಬಂದಿದ್ದರೆ ನಮ್ಮ ಮನೆ ನಾನು ಹೋಗಲ್ಲ, ಆ ಕಾರ್ಯಕ್ರಮ ನಾನು ಹೋಗಲ್ಲ. ಕೆಲವರು ನನ್ನ ಕಾರ್ಡ್ ಕೊಟ್ಟು ಕರೀತಾರೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೀತಾರೆ, ಸರ್ ಮದುವೆಗೆ ಬನ್ನಿ ಅಂತ. ಅವ್ರು ಕರೀತಾರೆ ನನ್ನಲ್ಲ, ನಾನು ಐಎಂಡ್ ಕಾರ್ಗೆ, ನನ್ನ ಕಾರ್ ಬರಲ್ಲ, ಐಎಂಡ್ ಕಾರ್ಲು ಗನ್ಮನ್ಸ್ ನೋಡಿದ್ರೆ ನಮ್ಮ ಮದುವೆಗೆ MLA ಬಂದಿದ್ದ, ಕರೆಸಿದ್ವಿ. ಬಡವರು ಕರೀತಾರೆ ಮದುವೆಗೆ, ಎಲ್ಲರಿಗಿಂತ ಮುಂಚೆ ಹೋಗ್ತೀನಿ ನಾನು. ಯಾಕೆ ಹೇಳಿ? ಅಲ್ಲೆಲ್ಲ ಥರ ಸಿಗುತ್ತೆ ನಿಮಗೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪುಗಳು ಹೆಂಗಿರ್ತಾವೆ ಅಂತಂದರೆ, ನಾನು ಈಗಲೇ ಜಸ್ಟ್ ಮೊನ್ನೆ ಒಂದು ಆರ್ಟಿಕಲ್ ಓದ್ತಿದ್ದೆ ನಾನು. ಒಂದು ಕಾಡಲ್ಲಿ ಸಿಂಹ, ನಿಮ್ಗೆ ಗೊತ್ತಿದ್ದ ಗರ್ಜನೆ ಹೆಂಗೆ ಮಾಡುತ್ತೆ ಅಂತ. ಕೆಲವೊಮ್ಮೆ ಜೀವನದಲ್ಲಿ ನಾವು ಕೆಲವು ವಿಚಾರದ ಹಂಗೆ ಇರ್ತೀವಿ, ಅದಕ್ಕೆ ಸುಮಾರು ದಿವಸ ಸ್ನಾನ ಮಾಡಿರಲ್ಲ. ಒಂದು ದುರ್ವಾಸನೆ ಬರ್ತಾ ಇರ್ತದೆ ಸರ್, ಈಗ ಸಿಂಹಕ್ಕೆ ಒಂದು ದುರ್ವಾಸನೆ ಬರ್ತಾ ಇರ್ತದೆ. ನಾನು ಜಸ್ಟ್ ಓದಿದ್ದು ಮೊನ್ನೆ ಯಾವುದೋ ಒಂದು ದುರ್ವಾಸನೆ ಬರ್ತಾ ಇರ್ತದೆ, ಅದಕ್ಕೆ ತಡೆಯೋಕ್ಕಾಗಲ್ಲ, ನನ್ನ ಬಾಡಿಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ. ಅದು ಬರ್ತಾ 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 ಕಾಡಲ್ಲಿ ನಡಿಬೇಕಾದ್ರೆ ಮೊಲ ಸಿಗುತ್ತೆ. ಆ ಮೊಲಂಗೆ ಕೇಳುತ್ತೆ, ಮೊಲ ನನ್ನ ಬಾಡಿಯಿಂದ ಏನೋ ವಾಸನೆ ಬರ್ತಾಯಿದೆ ನಿನಗೆ ಅಂತ. ಅದು ಸ್ಮೆಲ್ ಆಗ್ಬಿಟ್ಟು ಹೌದು ವಾಸನೆ ಬರ್ತಾಯಿದೆ ಅಂದರೆ ನನ್ನ ಬಾಡಿಯಿಂದ ವಾಸನೆ ಬರ್ತದೆ ಅಂತ ಹೇಳ್ತೀಯ. ಗಬಕ್ಕಂತ ತಿಂದಾಕುತ್ತೆ, ಹೇಳಿ ತಪ್ಪಕ್ಕೆ ತಿಂದಾಕುತ್ತೆ. ಹೋಗ್ತಾ 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 ಒಂದು ಜಿಂಕೆ ಮರಿ ಬರ್ತದೆ. ಜಿಂಕೆನ ಕೇಳುತ್ತೆ ನನ್ನ ಬಾಡಿಯಿಂದ ಸ್ಮೆಲ್ ಬರ್ತಾ ಇದೆಯಾ ಅದು ಕೇಳುತ್ತೆ. ನೋಡ್ಬಿಟ್ಟು ಬರ್ತಾ ಇಲ್ಲ. ಅದು ಸ್ವಲ್ಪ ಬುದ್ಧಿವಂತಿಕೆ ನನ್ನ ಮಗನ ಒಂದೇ ಒಂದು ತಿಂದುಬಿಡ್ತಾನೆ, ಊದಿ ಮಾಡ್ತಾನೆ, ಬರ್ತಾ ಇಲ್ಲ ಅಂತ ಹೋಗ್ಲಕ್ಕೆ ಟ್ರೈ ಮಾಡ್ತಾನೆ. ಹೌದಾ, ನನ್ನ ಬಾಡಿಯಲ್ಲಿ ಸ್ಮೆಲ್ ಬರ್ತಾ ಇದೆ ಕೂಡ ಸುಳ್ಳು ಹೇಳ್ತೀಯ ಅಂತ ತಿಂದಾಕು. ಹೋಗ್ತಾ 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 ನರಿ ಸಿಗುತ್ತೆ. ನರಿ ನನ್ನ ಬಾಯಲ್ಲಿ ನಮ್ಮ ಬಾಡಿಯಲ್ಲಿ ಸ್ಮೆಲ್ ಬರ್ತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ, ಯಾಕೋ ನನ್ನ ಮಗನ ಟ್ರಿಗರ್ ಪಾಯಿಂಟ್ ಇದ್ದಂಗೆ ಇದೆ ಇದು. ಸಿಂಹ ಯಾಕೋ ನೆಗಡಿ ಬಂದಿದೆ, ನಂಗೆ ಗೊತ್ತಾಗ್ತಾ ಇಲ್ಲ. ನೆಗಡಿ ಬಂದಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಹೋಗುವ. ಕೆಲವೊಮ್ಮೆ ಕೆಲವು ಜನನ ಬೇಕಂತ ನಮಗೆ ಸಿಕ್ಕಾಕ್ತಾರೆ. ಅನ್ವಾಂಟೆಡ್ ಮ್ಯಾಟರ್ಸ್, ಅನ್ವಾಂಟೆಡ್ ಟಾಕ್ಸ್, ಅನ್ವಾಂಟೆಡ್ ನಮ್ಗೆ ಅಲ್ಲಿ ಕೆಲಸನೇ ಇಲ್ಲ, ನಮಗೆ ನಮ್ಗೆ ಅವಶ್ಯಕತೆ ಇಲ್ಲ, ನಮಗೆ ತಗಲಾಕ್ತಾರೆ. ಆದರೆ ಹಿಂದೆ ಬೀಳೋದು ಅವನಲ್ಲ, ಹಿಂದೆ ಬೀಳೋದು ನಾವು. ನಮ್ಮ ಜೀವನದಲ್ಲಿ ಈಗ ನೀವು ದಿಸ್ ಇಸ್ ಫೈನಲ್ ಸ್ಟೇಜ್, ನಮ್ಮ ಮುಂದೆ ಹೋಗ್ಲೇಬೇಕು. ಅನ್ವಾಂಟೆಡ್ ಹೋಗೋದು ನಮಗೂ ಜೀವನಕ್ಕೂ ಸಂಬಂಧನೇ ಇರಲ್ಲ, ನಮಗೂ ಅದಕ್ಕೂ ಸ್ಥಾನಕ್ಕೂ ಸಂಬಂಧನೇ ಇರಲ್ಲ. ಅಂದರೆ ಬೇಕಂತ ತಗಲಾಕ ಸಿಕ್ಕಾಕೊಳ್ಳಿ ಅವನು. ದಯವಿಟ್ಟು ಈ ಥರ ಸಿಕ್ಕಾಕೊಂಡಾಗ ಫೋರ್ಸ್ ಅಪ್ ನಾವು ಬ್ಯಾಕ್ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಫೋರ್ಸ್ ಅಪ್ ನಾವು ಬ್ಯಾಕ್ ಹೋಗ್ತೀವಿ. ಅದನ್ನು ನಾವು ಏನೇ ಮಾಡಿ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿ ನಾವು ಮಾಡಬೇಕು. ನನಗೂ ಗೊತ್ತು, ನಿಮಗೂ ಗೊತ್ತು, ಇಲ್ಲೆಲ್ಲರೂ ಗೊತ್ತು, ಇರ್ತಕ್ಕಂಥ ಒಂದೇ ಜೀವನ. ನಿಮಗೂ ಒಂದೇ ಜೀವನ, ನನಗೂ ಒಂದೇ ಜೀವನ, ಕವಿತಾ ಮೇಡಮ್ಗೂ ಒಂದೇ ಜೀವನ. ಇಲ್ಲಿರ್ತಕ್ಕಂಥವ್ರು ಹೇಳಿ ನಮ್ಗೆ ಎರಡು ಡಬಲ್ ಜೀವನ ಇದೆ ಅಂತ ಇಲ್ಲ. ಬಟ್ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಹೋಗ್ತೀವಿ ಹಿಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಈ ಸಂದರ್ಭ ಬಂದಾಗ ಈ ಅವಕಾಶವನ್ನು ನಾವು ಯೂಸ್ ಮಾಡಿಕೊಂಡು ಎತ್ತರ ಮಕ್ಕ ಬೆಳೆಯೋದೇ ನಮ್ಮ ಜೀವನ ಅಂತ ಕರಿತೀವಿ. ಸೊ ಅದರಿಂದ ನಮ್ಮ ವಿದ್ಯಾರ್ಥಿಗಳು ದಯವಿಟ್ಟು ಏನು ಅನ್ವಾಂಟೆಡ್ ಮ್ಯಾಟ್ರಿಗೆ, ಅನ್ವಾಂಟೆಡ್ ಟಾಕ್ಸ್ಗೆ, ಅನ್ವಾಂಟೆಡ್ ಕಮಿಟ್ಮೆಂಟ್ಗೆ, ಈ IPL ಆಗಿರ್ಬೋದು, ದಂಧೆ ಆಗಿರ್ಬೋದು, ಬೆಟ್ಟಿಂಗ್ ಇರ್ಬೋದು, ಇನ್ನೊಂದು ಇದನ್ನು ನಮ್ಮ ಜೀವನ ಹಾಳು ಮಾಡುತ್ತೆ ಹೊರತು ಮುಂದೆ ಅಂತೂ ತೊಗೊಂಡೋಗಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ನನ್ನ ಯುವಕರು, ನನ್ನ 90% ಒಳ್ಳೆ ಎಲ್ಲ ಯುವಕರಿದ್ದೀರಿ. ಇವತ್ತು ಭಾರತ ದೇಶ ಯುವಕರ ಮೇಲೆ ನಿಂತಿದೆ. 62% ಯುವಕರಿದ್ದೀವಿ. ನಾವು ಮನಸ್ಸು ಮಾಡ್ರೆ ಏನು ಬೇಕಾ ಮಾಡ್ಬೋದು, ನಾವು ಮನಸ್ಸು ಬೇಕಾದ್ರೆ ಏನು ಬೇಕಾ ಮಾಡ್ಬೋದು. ದಯವಿಟ್ಟು ಇದನ್ನು ಮನದಲ್ಲಿ ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತೀರಾ. ನಮ್ಮ ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ನಮ್ಮ ಇದಕ್ಕೆ ಒಳ್ಳೆ ಕೀರ್ತಿ ತೊಗೊಂಬರ್ತೀರಾ. ಜೀವನದಲ್ಲಿ ನೀವು ಕೂಡ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೊಂದಿಸ್ತಾ ಮತ್ತೊಮ್ಮೆ ಈ ಕಾಲೇಜಿಗೆ ನಾನು ಋಣಿಯಾಗಿರ್ತೀನಿ. ಕೆಲಸ ಮಾಡಿ ಮತ್ತೆ ವಾಪಸ್ ಬರ್ತೀನಿ, ಕೆಲಸ ಮಾಡದೆ ಬರಲ್ಲ, ಕೆಲಸ ಮಾಡಿ ವಾಪಸ್ ಬರ್ತೀನಿ. ಓಕೆ, ನಿಮಗೆ ಮುಯಿ ಕೊಟ್ಟು ಬರ್ತೀನಿ. ನೆಕ್ಸ್ಟು ಇದೇ ತಿಂಗಳಲ್ಲಿ ನನ್ನ ಭವಿಷ್ಯ ನನಗೆ ಸರ್ಕಾರ ಕಳಿಸಿದ್ದೀನಿ. ನಾನು ಚರ್ಚೆ ಮಾಡಿ ಇದನ್ನು ಅಳವಡಿಸ್ಕೊಂಡು ಖಂಡಿತವಾಗಿ ನಾನು ಬರ್ತೀನಿ ಅಂತ ಹೇಳ್ತಾ ಎಲ್ಲ ಪ್ರಾಧ್ಯಾಪಕದವ್ರಿಗೂ, ಎಲ್ಲ ನನ್ನ
ಯುವತ ಮತ್ತು ಯುವತಿಯರು ಕೂಡ ಹೊಂದಿಸುತ್ತಾ ಈ ಕಾರ್ಯಕ್ರಮ ನನ್ನ ಬರಮಾಡಿ ಮಾಧ್ಯಮ ಮಿತ್ರರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.